ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಹಾವಳಿಗೇನು ರಾಜ್ಯ ಸರ್ಕಾರ ಕಡಿವಾಣ ಹಾಕಬೇಕು ಅಂತ ಪ್ಲಾನ್ ಮಾಡ್ಕೊಳ್ತಾ ಇದೆ. ಬಟ್ ಮಹಿಳೆಯರಿಗೆ, ಜನಸಾಮಾನ್ಯರಿಗೆ ಈಸಿಯಾಗಿ ಸಾಲ ಸಿಗದೇ ಇರುವಂತಹ ಕಾರಣಕ್ಕೇನೆ ಈ ಮೈಕ್ರೋ ಫೈನಾನ್ಸ್ ಅನ್ನುವಂಥದ್ದು ತಲೆ ಎತ್ಕೊಂಡಿರುವಂಥದ್ದು, ನಾಯಿ ಕೊಡೆಗಳ ರೀತಿಯಲ್ಲಿ ಬೆಳೆದಿರುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಪಬ್ಲಿಕ್ ಟಿವಿ ಒಂದು ರಿಯಾಲಿಟಿ ಚೆಕ್ ಕೂಡ ನಡೆಸಿದೆ. ಮೈಕ್ರೋ ಫೈನಾನ್ಸ್ನವರ ಹಾವಳಿ, ಕಿರುಕುಳದ ದರ್ಪ, ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಸಾಲ ಕೊಟ್ಟು ಕಿರುಕುಳ, ಸಾಲದ ಶೂಳದಲ್ಲಿ ಸಿಲುಕಿರುವಂತಹ ಬಡವರ್ಗದ ಕುಟುಂಬಗಳು, ಮೈಕ್ರೋ ಫೈನಾನ್ಸ್ಗಳು ಬಾಲ ಬಿಚ್ಚೋದಕ್ಕೆ ಸರ್ಕಾರವೇ ಕಾರಣನಾ ಅನ್ನುವಂತಹ ಪ್ರಶ್ನೆ. ಯೋಜನೆ ನೆನೆಗುದಿಗೆ ಬಿದ್ದಿರೋದು ಸ್ಪಷ್ಟವಾಗ್ತಾ ಇದೆ. ಮಹಿಳೆಯರ ಸ್ವ ಉದ್ಯೋಗ ಸಾಲ ಸೌಲಭ್ಯ ಯೋಜನೆ ಹಳ್ಳ ಹಿಡಿದಿದೆ. ಹೆಚ್ಚಿನ ಬಡ್ಡಿ ಸಾಲವನ್ನು ತಪ್ಪಿಸೋದಕ್ಕೆ ಉದ್ಯೋಗಿನಿ ಯೋಜನೆಯನ್ನ ಜಾರಿಗೆ ತರಲಾಯಿತು. ಬಟ್ ಬಡ್ಡಿ ಚಕ್ರ ಬಡ್ಡಿ ಸಾಲದಿಂದ ತಪ್ಪಿಸಿಕೊಳ್ಳೋದಕ್ಕೆ ತಂದಂತಹ ಯೋಜನೆ ಜನರ ಕೈಗೆಟಕಿದೆಯಾ ಕೇಳಿದ್ರೆ ನೋ. ಈ ಯೋಜನೆಯಲ್ಲಿ 3 ಲಕ್ಷದ ತನಕ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡೋದಕ್ಕೆ ಅವಕಾಶ ಇದೆ. ರಾಜ್ಯದ ಮಹಿಳೆಯರಿಗೆ ನೆರವಾಗಿಲ್ಲ ಉದ್ಯೋಗಿನಿ ಯೋಜನೆ. ಬ್ಯಾಂಕುಗಳ ಅಸಹಕಾರದಿಂದ ಮಹಿಳೆಯರಿಗೆ ಈ ಯೋಜನೆ ತಲುಪ್ತಾ ಇಲ್ಲ. ಉದ್ಯೋಗಿ ಯೋಜನೆಯ ಬಗ್ಗೆ ಬ್ಯಾಂಕುಗಳಲ್ಲಿ ಮಾಹಿತಿಯೇ ಇಲ್ವಂತೆ ಸಿಬ್ಬಂದಿಗಳಿಗೆ. ಪಬ್ಲಿಕ್ ಟಿವಿಯ ರಿಯಾಲಿಟಿ ಚೆಕ್ನಲ್ಲಿ ಬಟಾ ಬಯಲಾಗಿದೆ. ಹಾಗಾಗಿಯೇ ರಾಜ್ಯದಲ್ಲಿ ನಾಯಿ ಕೊಡೆಗಳ ರೀತಿಯಲ್ಲಿ ಈ ಮೈಕ್ರೋ ಫೈನಾನ್ಸ್ಗಳು ತಲೆ ಎತ್ತಿ ನಿಂತಿರುವಂಥದ್ದು. ಜನರಿಗೆ ಈಸಿಯಾಗಿ ಸಾಲ ಕೊಡೋದು, ಅದಾದಮೇಲೆ ಬಡ್ಡಿ ಚಕ್ರಬಡ್ಡಿಯ ಹೆಸರಿನಲ್ಲಿ ಈಗ ಸುಲಿಗೆಯನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ಸಭೆಯಲ್ಲಿ ಈ ವಿಚಾರಗಳ ಬಗ್ಗೆಯೂ ಕೂಡ ಚರ್ಚೆ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಹಾಗಾದರೆ ಪಬ್ಲಿಕ್ ಟಿವಿ ನಡೆಸಿದಂತಹ ರಿಯಾಲಿಟಿ ಚೆಕ್ನಲ್ಲಿ ಏನೆಲ್ಲ ಗೊತ್ತಾಗಿದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ಯಾಂಕ್ ಸಿಬ್ಬಂದಿಗಳ ರಿಯಾಕ್ಷನ್ ಹೇಗಿತ್ತು, ಬನ್ನಿ ನೋಡ್ಕೊಂಡು ಬರೋಣ. ಅಕೌಂಟ್ ಎಲ್ಲಿದೆ? ಕೆನರಾ ಬ್ಯಾಂಕ್ ಇದೆಯಂತ, ಅದಕ್ಕೆ ಬೇರೆ ಬ್ರಾಂಚ್ ಬಟ್ ಇಲ್ಲ ಅದ್ರ ಬಗ್ಗೆ ನಮ್ಗೆ ಐಡಿಯಾ ಇಲ್ಲ. ಬ್ಯಾಂಕ್ ಲೋನ್ ಕೊಡೋದಷ್ಟೇ ನಮ್ಮ ಕೆಲಸ, ಸ್ಕೀಮ್ಸ್ ಎಲ್ಲ ಇಂಪ್ಲಿಮೆಂಟ್ ಮಾಡೋದು ನಮ್ಮ ಕೆಲಸ. ಅಲ್ಲಲ್ಲ, ಬಟ್ ಸಿಗ್ತಾ ಇದೆಯಾ ಅದು ಗೊತ್ತಿಲ್ಲ ನಮಗೆ, ಗೊತ್ತಿಲ್ಲ. ಅದಕ್ಕೆ ಹಿಂಗೆ ಫಾರ್ಮ್ ಏನೂ ಐಡಿಯಾ ಇಲ್ಲ ಅದ್ರ ಬಗ್ಗೆ ನಮಗೆ. ನಿಮ್ಮ ಲೋನ್ಸ್ ಮಾತ್ರ ನಾವು ಮಾಡ್ಕೊಳ್ತೀವಿ. ಬಟ್ ತಗೊಂಡಿದ್ದಾರೆ ಯಾರಾದರೂ ಇದುವರೆಗೆ? ಬೇರೆ ಯಾವುದಿದೆ ಗೌರ್ಮೆಂಟ್ ಪ್ರಾಜೆಕ್ಟ್? ಮ್ಯಾಮ್ ಗೌರ್ಮೆಂಟೆಲ್ಲ ನಮ್ಗೆ ಗೊತ್ತಾಗಲ್ಲ. ನಮ್ಮನ್ನು ಎನ್ಕ್ವೈರಿ ಮಾಡಿದ್ರೆ ವೇಸ್ಟ್. ಬ್ಯಾಂಕ್ ಲೋನ್ಸ್ ಏನಿದೆ ಅದನ್ನು ಮಾತ್ರ ಅಷ್ಟೇ. ನಮ್ಮ ಸಿಸ್ಟರ್ದು ಅಕೌಂಟ್ ಎಲ್ಲಿದೆ? ಕೆನರಾ ಬ್ಯಾಂಕ್ ಇದೆಯಂತ, ಅದಕ್ಕೆ ಬೇರೆ ಬ್ರಾಂಚ್ ಬಟ್ ಇಲ್ಲ ಅದ್ರ ಬಗ್ಗೆ ನಮ್ಗೆ ಅವ್ರೇನು ಕ್ಯಾಟಗರಿಯಲ್ಲಿ ಬರ್ತಾರಾ? ಇಲ್ಲ. OBC ಅಂದ್ರೆ ನಾವು ಈಗ ಮುದ್ರಾದಲ್ಲಿ ಬೇಕಂದ್ರೆ ಕೊಡ್ಬೋದು. ಬಟ್ ಇದು ಉದ್ಯೋಗಿನಿ ಆ ಥರ ಸಬ್ಸಿಡಿ ಇದೆ. ಇಲ್ಲ ಇಲ್ಲ, ಆ ಥರದ್ದೇನು ಗೊತ್ತಿಲ್ಲ, ನಮಗೇನು ಬಂದಿಲ್ಲ ಇದು ಈ ಥರದ್ದೇನು. ಇದು ಸ್ಟೇಟ್ದು ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, ನಾವೀಗ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ಕೊಡ್ತಾ ಇರುವಂತಹ ಕಾಟ, ಅದರಿಂದ ಜನರು ಅನುಭವಿಸ್ತಾ ಇರುವಂತಹ ಸಮಸ್ಯೆ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಬಟ್ ರಾಜ್ಯ ಸರ್ಕಾರದ ಒಂದಿಷ್ಟು ಯೋಜನೆಗಳು ಜನರಿಗೆ ತಲುಪದೇ ಇರುವಂತಹದ್ದು, ಬ್ಯಾಂಕ್ನಿಂದ ಈಸಿಯಾಗಿ ಜನರಿಗೆ ಸಾಲ ಸಿಗದೇ ಇರುವಂತಹದ್ದೇ ಈ ಮೈಕ್ರೋ ಫೈನಾನ್ಸ್ಗಳು ತಲೆ ಎತ್ತಲಿಕ್ಕೆ ಕಾರಣ ಅನ್ನೋದ್ರ ಬಗ್ಗೆ ಎಲ್ಲೂ ಕೂಡ ಮಾತನಾಡ್ತಾ ಇಲ್ಲ. ಇವತ್ತಿನ CM ಸಭೆಯಲ್ಲಿ ವಿಚಾರದ ಬಗ್ಗೆ ಪ್ರಸ್ತಾಪ ಆಗುವಂತಹ ಸಾಧ್ಯತೆ ಏನಾದರೂ ಇದೆಯಾ? ಸರ್ಕಾರ ಆ ಬಗ್ಗೆ ಏನಾದರೂ ಗಮನ ಹರಿಸಬಹುದಾ, ಹೇಗೆ ಅಂತ ಹೇಳಿ ಪ್ರಕಾಶ್? ಖಂಡಿತವಾಗ್ಲೂ ಕೂಡ ಸರ್ಕಾರ ಈ ಬಗ್ಗೆ ಒಂದಿಷ್ಟು ಗಮನವನ್ನ ಹರಿಸಬೇಕು. ಜೊತೆಗೆ ಸರ್ಕಾರದ ಯೋಜನೆಗಳು ಏನಿದಾವೆ ಅದು ರಾಜ್ಯದಲ್ಲಿ ಪಾಲನೆ ಆಗ್ತಾ ಇದೆಯಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ಕೂಡ ಒಂದಿಷ್ಟು ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡಿಬೇಕಾಗುತ್ತೆ. ಪ್ರಮುಖವಾಗಿ ಉದ್ಯೋಗಿನಿ ಅನ್ನುವಂತಹ ಯೋಜನೆ ಏನಿದೆ 3 ಲಕ್ಷದವರೆಗೂ ಕೂಡ ಸಾಲವನ್ನ ಪಡೆಯೋದಕ್ಕೆ ಅವಕಾಶ ಇದೆ. ಆದರೆ ಬಹುತೇಕ ಬ್ಯಾಂಕ್ಗಳಲ್ಲಿ ಈ ಸಾಲದ ವ್ಯವಸ್ಥೆ ಇದೆ ಅನ್ನುವಂಥದ್ದೇ ಅಲ್ಲಿನ ಸಿಬ್ಬಂದಿಗಳಿಗೂ ಕೂಡ ಗೊತ್ತಿಲ್ಲ. ಜೊತೆಗೆ ಗ್ರಾಹಕರು ನೇರವಾಗಿ ಹೋಗಿ ಅರ್ಜಿಯನ್ನು ಹಾಕಿದ್ರು ಕೂಡ ಅರ್ಜಿಯ ಸ್ಥಿತಿಗತಿ ಹೇಗಿದೆ ಅನ್ನುವಂಥದ್ರ ಬಗ್ಗೆ ಕೂಡ ಪರಿಶೀಲನೆ ಮಾಡುವಂಥ ಗೋಜಿಗೂ ಕೂಡ ಹೋಗೋದಿಲ್ಲ. ಇನ್ನು ಸರ್ಕಾರದ ಪ್ರತಿನಿಧಿಗಳಾಗಲಿ ಸಂಬಂಧಪಟ್ಟಂಥವರಾಗಲಿ ಈ ಯೋಜನೆಯ ಅರ್ಜಿಗಳು ಯಾಕೆ ಏನೋ ಮುಂದಕ್ಕೆ ಹೋಗಿಲ್ಲ, ಮೂವ್ ಆನ್ ಆಗಿಲ್ಲ, ಯಾಕೆ ಅರ್ಜಿಗಳು ಫೇಲ್ ಆಗಿದೆ, ಹಾಗೆ ನಿಂತ್ಕೊಂಡಿದೆ ಅನ್ನುವಂಥದ್ರ ಬಗ್ಗೆ ಪರಿಶೀಲನೆ ಮಾಡುವಂಥ ಗೋಜಿಗೂ ಕೂಡ ಯಾರು ಕೂಡ ಹೋಗೋದಿಲ್ಲ. ಹೀಗಾಗಿ ಅನಿವಾರ್ಯವಾಗಿ ಮತ್ತೆ ಖಾಸಗಿ ಕಂಪನಿಗಳ ಜೊತೆ ಸಾಲವನ್ನ ಪಡೆಯೋದಕ್ಕೆ
ಸಹಜವಾಗಿ ಜನ ಹೋಗ್ತಾರೆ. ಆ ಸಂದರ್ಭದಲ್ಲಿ ಈ ಒಂದು ಸಾಲದ ಶೂಲಕ್ಕೆ ಸಿಲುಕಿ ಬೇರೆ ಬೇರೆ ರೀತಿಯ ಕಿರುಕುಳಕ್ಕೆ ಕೂಡ ಒಳಗಾಗ್ತಾರೆ. ಮೆಟ್ರೋ ಬ್ಯೂರೋ ಹೆಡ್ ಪವಿತ್ರ ಕಡ್ತಲ್ ಅವರು ಕೂಡ ರಿಯಾಲಿಟಿ ಚೆಕ್ನ ಮೂಲಕವಾಗಿ ಬ್ಯಾಂಕ್ಗಳಲ್ಲಿ ಹೇಗಿದೆ ವ್ಯವಸ್ಥೆ ಅನ್ನುವಂಥದ್ರ ಬಗ್ಗೆ ಕೂಡ ರಿಯಾಲಿಟಿ ಚೆಕ್ನ ಮೂಲಕವಾಗಿ ತೋರಿಸಿದ್ದಾರೆ. ಮುಖ್ಯವಾಗಿ ಬ್ಯಾಂಕ್ನ ಸಿಬ್ಬಂದಿಗಳೇ ಹೇಳ್ತಾರೆ ಬಹುತೇಕ ಇದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಅಂತೇಳಿ. ಕೆಲವು ಬ್ಯಾಂಕ್ಗಳಲ್ಲಿ ಈ ಸಾಲವನ್ನು ಏನಾದರೂ ಕೊಟ್ಟರೆ ಅದು ಮತ್ತೆ ರಿಕವರಿ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ, ಆ ಕಾರಣಕ್ಕಾಗಿ ಕೊಡುವಂಥದ್ದೇ ಬೇಡ ಅಥವಾ ಅದ್ರ ಬಗ್ಗೆ ನಮಗೆ ಮಾಹಿತಿನೇ ಇಲ್ಲ ಅನ್ನುವಂತಹ ಒಂದಿಷ್ಟು ಸಬೂಬುಗಳನ್ನು ಹೇಳ್ತಾರೆ. ಅಂದರೆ ರಾಜ್ಯ ಸರ್ಕಾರನೇ ಜಾರಿಗೆ ತಂದಿರುವಂತಹ ಯೋಜನೆ, ಆ ಯೋಜನೆಗೆ ಬ್ಯಾಂಕ್ಗಳಲ್ಲೇ ಸಾಲ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಇನ್ನ ಯಾವ ಪುರುಷಾರ್ಥಕ್ಕೆ ಈ ಯೋಜನೆಯನ್ನ ಜಾರಿಗೆ ತರಬೇಕಾಗಿತ್ತು. ಸೊ ಇದರ ಬಗ್ಗೆ ಕೂಡ ಇವತ್ತಿನ ಮಹತ್ವದ ಸಭೆಯಲ್ಲಿ ಚರ್ಚೆ ಆಗಬೇಕು. ಜೊತೆಗೆ ಇದನ್ನ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ಒಂದಿಷ್ಟು ಅಧಿಕಾರಿಗಳಿಗೆ ಸೂಚನೆ ಕೊಡುವಂತಹ ಕೆಲಸಗಳು ಕೂಡ ಆಗಬೇಕು. ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ. ಅಲ್ಲಿಗೆ ಸರ್ಕಾರದ ಯೋಜನೆಗಳು ಕೇವಲ ಡಾಕ್ಯುಮೆಂಟಿಗೆ ಮಾತ್ರ ಸೀಮಿತ ಅಷ್ಟೇ, 10 ಪೈಸೆ ಉಪಯೋಗ ಜನರಿಗೆ ಆಗ್ತಿಲ್ಲ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಬ್ಯಾಂಕ್ಗಳಲ್ಲಿ ಮಹಿಳೆಯರಿಗೆ ಸರ್ಕಾರಿ ಸೌಲಭ್ಯ, ಸಾಲ ಸೌಲಭ್ಯ ನಿರಾಕರಣೆ ಬೆನ್ನಲ್ಲೇ ಈ ತರ ಆಗ್ತಿದೆ ಹೌದು ಅಂತ ಒಪ್ಪಿಕೊಳ್ತಾ ಇದೆ ಮಹಿಳಾ ಅಭಿವೃದ್ಧಿ ನಿಯೋಗ. ಸರ್ಕಾರಿ ಸೌಲಭ್ಯ ಕೇಳಿದ್ರೆ ಬ್ಯಾಂಕ್ಗಳಿಂದ ನೋ ರೆಸ್ಪಾನ್ಸ್ ಇರೋದು ನಿಜ. ಕಳೆದ ವರ್ಷ 83,000 ಉದ್ಯೋಗಿನಿ ಯೋಜನೆಗೆ ಅರ್ಜಿಯನ್ನ ಫಲಾನುಭವಿಗಳು ಹಾಕಿದ್ರು, ಆದ್ರೆ ಯಾವುದಕ್ಕೂ ಕೂಡ ಬ್ಯಾಂಕ್ನವರು ಸ್ಪಂದಿಸಿಲ್ಲ. ಈ ವಿಚಾರದ ಬಗ್ಗೆ ಅಸಹಾಯಕತೆಯನ್ನು ತೋಡ್ಕೊಳ್ತಾ ಇದ್ದಾರೆ ಮಹಿಳಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಜಿ ಪದ್ಮಾವತಿ ಅವರು ಕೂಡ ಸರ್ಕಾರಕ್ಕೆ ಈ ವಿಚಾರವಾಗಿ ಪತ್ರವನ್ನು ಬರೆದಿದ್ದಾರೆ. ಇವ್ರು ಪತ್ರ ಬರೆಯೋದು ಓಕೆ, ಸಮಸ್ಯೆ ಆಗ್ತಿರೋದು ಓಕೆ, ಬಟ್ ಪ್ರಶ್ನೆ ಎಲ್ಲಿ ಬರುತ್ತೆ ಗೊತ್ತಾ? ಬ್ಯಾಂಕ್ಗಳು ಬರೋದು ಯಾರ ಅಂಡ್ರಲ್ಲಿ? ರಾಜ್ಯ ಹಣಕಾಸು ಆಯೋಗದ ಅಂಡ್ರಲ್ಲಿ ಬರಲ್ಲ. ಅವರು ಏನಿದ್ರು ಕೂಡ ಕಾರ್ಯನಿರ್ವಹಿಸೋದು ಕೇಂದ್ರ ಹಣಕಾಸು ಆಯೋಗದ ಅಂಡ್ರಲ್ಲಿ ಮತ್ತು RBI ರೂಲ್ಸ್ ಪ್ರಕಾರ. ಅವ್ರು ಯಾಕೆ ರಾಜ್ಯ ಸರ್ಕಾರದ ಸ್ಕೀಮ್ಗಳಕ್ಕೆ ಯಾರು ತೆಗಿತಾರೆ? ಸಹಜ ಅಲ್ವಾ ಅದು? ಲಾಜಿಕಲ್ ಅಲ್ವಾ ಅದು? ಮತ್ತು ಸರ್ಕಾರ 15 ಕೋಟಿ ಉದ್ಯೋಗಿನಿಗೆ ಕೊಟ್ಟಿದೆ. ಮತ್ತು ಅಪ್ಲಿಕೇಶನ್ಸ್ ಎಲ್ಲ ಕಾಲ್ ಫಾರ್ ಮಾಡಿದ್ದೀವಿ. ಸುಮಾರು 20ರಿಂದ 23,000 ಅಪ್ಲಿಕೇಶನ್ಸ್ ನಮಗೆ ಬಂದಿದೆ. ನಾವು ಅಪ್ಲೈ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಸ್ಕ್ರೂಟಿನಿ ಮಾಡಿ ಯಾರು ಅರ್ಹತೆ ಇದೆ ಅಂತೇಳಿ ನಾವೆಲ್ಲ ಕೂಡ ಕ್ರೋಢೀಕರಿಸಿ ಸಂಬಂಧಪಟ್ಟ ಎಲ್ಲ ಬ್ಯಾಂಕ್ಗಳಿಗೆ ಜಿಲ್ಲಾವಾರು ಕಳಿಸ್ಕೊಟ್ಟಿದ್ದೀವಿ. ಈಗ ಬ್ಯಾಂಕ್ಗಳು ಒಂದು ತೀರ್ಮಾನ ತೆಗೆದುಕೋಬೇಕು. ಇವತ್ತಿನ ಪರಿಸ್ಥಿತಿನಲ್ಲಿ ಬ್ಯಾಂಕ್ಗಳು ನಾವು ನೋಡಿದಾಗ ನಿಮ್ಗೆ ಏನು ಅನ್ನಿಸ್ತಾ ಇದೆ? ನನ್ನ ಪ್ರಕಾರ ಹೇಳಬೇಕು ಅಂದರೆ ಯಾವುದೇ ಒಂದು ಬ್ಯಾಂಕಲ್ಲಿ ಮಿಡ್ಲ್ ಕ್ಲಾಸ್ ಮತ್ತು ಲೋವರ್ ಮಿಡ್ಲ್ ಕ್ಲಾಸ್ನ ಯಾರನ್ನೂ ಕೂಡ ಸ್ಪಂದಿಸ್ತಾ ಇಲ್ಲ. ಕರ್ಟಸಿಗೆ ಯಾವುದೇ ಸ್ತ್ರೀ ಶಕ್ತಿ ಸಂಘದವರು ಒಂದು ಮಾಹಿತಿ ಕೇಳಕ್ಕೆ ಹೋದರೂ ಕೂಡ ಅವ್ರು ಕೂತ್ಕೊಳ್ಳೋನ್ನ ಹೇಳೋವಂಥ ಒಂದು ಕರ್ಟಸಿನೂ ಅವ್ರಿಗಿಲ್ಲ, ಆ ಮಾಹಿತಿ ಕೊಡೋಂಥ ಒಂದು ಸೌಜನ್ಯನೂ ಕೂಡ ಅವ್ರಿಗಿಲ್ಲ ಬ್ಯಾಂಕ್ ಅವ್ರಿಗೆ. ಸೊ ಹಾಗಾಗಿ ಏನಾಗಿದೆ ಮೇಡಮ್, ಇವತ್ತು ನ್ಯಾಷನಲೈಸ್ ಬ್ಯಾಂಕ್ಗಳೆಲ್ಲ ಹೈಫೈ ಆಗಿದೆ. ಸೊ ಹಾಗಾಗಿ ಮಧ್ಯಮ ವರ್ಗದ ಕೆಳ ಮಧ್ಯಮ ವರ್ಗದವರು ಹೆಣ್ಮಕ್ಳು ಏನು ಮಾಡ್ತಾ ಇದ್ದಾರೆ, ಆರ್ಥಿಕ ಸ್ವಾವಲಂಬನೆಗೋಸ್ಕರ ಈ ಮೈಕ್ರೋ ಫೈನಾನ್ಸ್ಗಳ ಕಡೆ ಕಾಲಿಡ್ತಾ ಇದ್ದಾರೆ. ಸಹಜ ಅಲ್ವಾ? ಸಾಲ ತೀರಿಸುವಂತಹ ಸಾಮರ್ಥ್ಯ ಇದ್ದವರಿಗೆ ಬ್ಯಾಂಕ್ನವರು ಸಾಲವನ್ನು ಕೊಡೋದು. ಈಗ ನಾವು ಉದ್ಯೋಗಿನಿ ಯೋಜನೆ ಬಗ್ಗೆ ಹೇಳ್ತಿರ್ಬೋದು, ಬಟ್ ಯಾರಂದ್ರಲ್ಲಿ ಇವರೆಲ್ಲ ಬರ್ತಿರೋದು? ನ್ಯಾಷನಲೈಸ್ ಬ್ಯಾಂಕ್ಗಳು ರಾಜ್ಯ ಸರ್ಕಾರದ ಮಾತು ಕೇಳುತ್ತಾ? ಅವ್ರು ಕೇಳೋದು ಕೇಂದ್ರ ಸರ್ಕಾರದ ಮಾತು. ಸೊ ಅಲ್ಲಿ ಸಮನ್ವಯತೆ ಬೇಕು, ಅಲ್ಲಿ ಆಲ್ಟರ್ನೇಟಿವ್ ಮಾರ್ಗಗಳು ಬೇಕು. ಇನ್ನಷ್ಟು ಡೀಟೇಲ್ ನೋಡ್ತಾ ಹೋಗೋಣ ವಿರಾಮದ ನಂತರ.